ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಇಂಗ್ಲಿಷ್ ವಿಷಯದ ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಪಾಠದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಪ್ರಮುಖವಾದ ಪ್ರಶ್ನೆಗಳು ಯಾವ ಬರ್ತಾವೆ ಅಂದ್ರೆ ಆಲ್ಟರ್ನೇಟಿವ್ ಕ್ವಶನ್ಗಳು ಬರ್ತಾವೆ, ಆ್ಯಂಡ್ 2 or 3 ಸೆಂಟೆನ್ಸ್ ಶಾರ್ಟ್ ಕ್ವಶನ್ಸ್ಗಳು ಬರ್ತಾವೆ, ಆ್ಯಂಡ್ ಎಕ್ಸ್ಟ್ರಾಕ್ಟ್ ಬರ್ತೈತಿ, ಆ್ಯಂಡ್ ಲಾಂಗ್ ಕ್ವಶನ್. ಈ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಪ್ರಮುಖವಾದಂಥ ಪ್ರಶ್ನೆಗಳು ಇವು ಈ ಎಕ್ಸಾಮಿಗೆ ಬರುವಂತಹ ಸಂಭವನೀಯ ಪ್ರಶ್ನೆಗಳಾಗಿರುವುದರಿಂದ ನೀವು ದಯವಿಟ್ಟು ಗಮನವಿಟ್ಟು ಈ ಪ್ರಶ್ನೆಗಳನ್ನು ಕೇಳಬೇಕಾಗಿ. There is a girl by the tracks. 4 alternatives are given for each following questions. Incomplete sentence. Write the correct or the most appropriate answer in the space provided. ಅಂದರೆ ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿದಂಥ ಪ್ರಶ್ನೆಗಳನ್ನು ಇನ್ಕಂಪ್ಲೀಟ್ ಪ್ರಶ್ನೆಗಳಿದಾವೆ, ಅದನ್ನು ಸರಿ ಉತ್ತರವನ್ನು ತುಂಬಿ ಕಂಪ್ಲೀಟ್ ಮಾಡಿ ಅಂಥೇಳಿ ಇದೆ. ಸರಿ ಉತ್ತರ ಯಾವುದು ಅಂದರೆ 3 ಆಪ್ಷನ್ಗಳು ಕೊಟ್ಟಿರ್ತಾರೆ. ಆ ಆಪ್ಷನ್ಗಳಲ್ಲಿ ಕರೆಕ್ಟ್ ಯಾವುದು ಆಪ್ಷನ್ ಅಂಥೇಳಿ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದನ್ನು ತುಂಬಿ ಅಂಥೇಳಿ ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. The person who helped Roma was. The person who helped Roma was ಅಂದರೆ ಆ ವ್ಯಕ್ತಿ ಯಾರು? ರೋಮಾಳನ್ನು ಹೆಲ್ಪ್ ಮಾಡಿದಂಥ, ಸಹಾಯ ಮಾಡಿದಂಥ ವ್ಯಕ್ತಿ ಯಾರು ಅಂತೇಳಿ. ರೋಮಾ ಟ್ರೈನಿಂದ ಬಿದ್ದು ಇಂಜೂರ್ಡ್ ಆಗಿತ್ತಲ್ಲ, ಟ್ರ್ಯಾಕ್ ಮೇಲೆ ಬಿದ್ದಿರ್ತಾಳು. ಆವಾಗ ಬಾಲೇಶ್ವರ್ ಮಿಶ್ರಾ ಏನು ಮಾಡ್ತಾನಂದ್ರೆ ಆಕೆಗೆ ಎತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸಹಾಯವನ್ನು ಕೇಳ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಯಾರು ಸಹಾಯವನ್ನು ಮಾಡ್ತಾರೆಂಬುದು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಟ್ರಕ್ ಡ್ರೈವರ್, an auto rickshaw wala, auto rickshaw driver, a car driver, a motorist. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಟ್ರಕ್ ಡ್ರೈವರ್. ಗುಜರಾತಿ ಮಾತಾಡುವಂಥ ಒಬ್ಬ ಟ್ರಕ್ ಡ್ರೈವರ್ ಇದ್ನಲ್ಲ, ಅವನು ತನ್ನ ಟ್ರಕ್ಕಲ್ಲಿ ರೋಮಾಳನ್ನು ಏನು ಮಾಡ್ತಾನಂದ್ರೆ ಹಾಸ್ಪಿಟಲ್ಗೆ ಸೇರಿಸಿ ಈ ರೀತಿ ಸಹಾಯವನ್ನು ಮಾಡ್ತಾನೆ. ಯಾರಂದ್ರೆ ಟ್ರಕ್ ಡ್ರೈವರ್ ಈಸ್ ಕರೆಕ್ಟ್ ಆನ್ಸರ್. Second question. Roma's belongings had been found by. ಅಂದರೆ ರೋಮನ್ ಯಾವಾಗ ಟ್ರೈನಿಂದ ಬೀಳ್ತಾಳ ಆವಾಗ ಆಕೆಯ ಸಾಮಾನುಗಳು ಅಲ್ಲಿ ಟ್ರ್ಯಾಕ್ ಮೇಲೆ ಬಿದ್ದಿರ್ತಾವೆ. ಆ ಸಾಮಾನುಗಳನ್ನು ಯಾರು ನೋಡ್ತಾರೋ, ಯಾರು ತೆಗೆದುಕೊಳ್ತಾರೋ ಅಂತೇಳಿ ಈ ಪ್ರಶ್ನೆ ಇದೆ. ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬಿನ್ ಫೌಂಡ್ ಬೈ. ಇಲ್ಲಿ ಆಪ್ಷನ್ ಕೊಟ್ಟಿದ್ದ ನೋಡಿ. ಬಾಲೇಶ್ವರ್ ಮಿಶ್ರಾ, ದಿನೇಶ್ ತಲ್ರೇಜಾ, ರೈಲ್ವೆ ಎಂಪ್ಲಾಯ್ಡ್, ದ ಟ್ರಕ್ ಡ್ರೈವರ್. ಇಲ್ಲಿ ಕರೆಕ್ಟ್ ಆನ್ಸರ್ ಏನಂದ್ರೆ ರೈಲ್ವೆ ಎಂಪ್ಲಾಯ್. ಅಂದರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಆ ಸಾಮಾನುಗಳೆಲ್ಲ ಸಿಕ್ಕಿರ್ತಾವೆ. ನೆಕ್ಸ್ಟ್ ಪ್ರಶ್ನೆ. There is a girl by the tracks. The voice cried out. The voice were off. ಅಂದರೆ there is a girl by the tracks ಪಾಠದಲ್ಲಿ the voice cried out ಅಂದರೆ ಅವು ಚೀರುವಂಥ ವಾಯ್ಸ್ ಕೇಳಿಸ್ತೈತಿ. the voice were off ಅಂದರೆ ವಾಯ್ಸ್ ಯಾರಿಂದ ಬರ್ತೈತಿ, ಆ ಧ್ವನಿ ಯಾರಿಂದ ಬರ್ತೈತಿ, ಯಾರ ಕಡೆಯಿಂದ ಬರ್ತೈತಿ ಎಂಬುದು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ರೈಲ್ವೆ ಎಂಪ್ಲಾಯೀಸ್, ಟ್ರೈನ್ ಪ್ಯಾಸೆಂಜರ್, ಸಿ ಟ್ರಕ್ ಡ್ರೈವರ್, ಡಿ ರೈಲ್ವೆ ಕಾಪ್ಸ್. ಇಲ್ಲಿ ಕರೆಕ್ಟ್ ಆನ್ಸರ್ ಏನಂದ್ರೆ ಆಪ್ಷನ್ ಬಿ, ದ ಟ್ರೈನ್ ಪ್ಯಾಸೆಂಜರ್. ಟ್ರೈನ್ ಪ್ಯಾಸೆಂಜರ್ ಒಳಗೆ ಏನು ಮಾಡ್ತಾರಂದ್ರೆ ರೋಮಾ ತಲ್ರೇಜಾ ಟ್ರ್ಯಾಕ್ ಮೇಲೆ ಬಿದ್ದಿರುವುದನ್ನು ನೋಡಿದ ಪ್ಯಾಸೆಂಜರ್ಗಳು ಏನು ಮಾಡ್ತಾರಂದ್ರೆ ಅಲ್ಲಿ ಟ್ರೈನಲ್ಲಿ ಏನು ಮಾಡ್ತಾರಂದ್ರೆ ಪ್ಯಾಸೆಂಜರ್ ಕೂಗ್ತಾರು. ಬಾಲೇಶ್ವರ್ ಮಿಶ್ರಾ ಏನಾಗಿದ್ದ? ಬಾಲೇಶ್ವರ್ ಮಿಶ್ರಾ ವಾಜೆ ಆಪ್ಷನ್
BCom graduate, B marketing officer, C high school dropout, and D ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಏನಾಗಿದ್ದ? ಇಲ್ಲಿ ಕರೆಕ್ಟ್ ಆನ್ಸರ್ ಏನಂದ್ರೆ ಬಾಲೇಶ್ವರ್ ಮಿಶ್ರಾ ವಾಜ್ ಎ ಹೈಸ್ಕೂಲ್ ಡ್ರಾಪ್ಔಟ್ ಅಂದರೆ ಹೈಸ್ಕೂಲ್ ಬಿಟ್ಟು ಬಂದಿದ್ದ. ಇಲ್ಲಿ ಬಾಂಬೆಗೆ ಬಂದಿದ್ದ, ಕೆಲಸವನ್ನು ಹುಡ್ಕಾಕೆ ಏನು ಮಾಡಿದ, ಬಾಂಬೆಗೆ ಬಂದಿದ್ದ. ಹಿ ವಾಸ್ ಎ ಹೈಸ್ಕೂಲ್ ಡ್ರಾಪ್ಔಟ್. ನೆಕ್ಸ್ಟ್ ಪ್ರಶ್ನೆ, ದ ಡ್ಯಾಶ್ ಅಡ್ವೈಸ್ಡ್ ಬಾಲೇಶ್ವರ್ ಟು ಟೇಕ್ ರೋಮಾ ಟು ನಿಯರ್ ಹಾಸ್ಪಿಟಲ್. ಯಾರು ಸಲಹೆ ಕೊಟ್ಟಿದ್ರು ಬಾಲೇಶ್ವರ್ ಮಿಶ್ರಾಗೆ ರೋಮಾನನ್ನು ಇಲ್ಲಿ ಸಮೀಪ ಇರುವ ಆಸ್ಪತ್ರೆಗೆ ಕರ್ಕೊಂಡು ಹೋಗುತ್ತೇಳಿ? ಆಪ್ಷನ್ ನೋಡಿ, ಅ ಟ್ರಕ್ ಡ್ರೈವರ್, ಕಾಫ್, ಕಮ್ಯೂಟರ್ಸ್, ಅ ಡ್ಯೂಟಿ ಫಿಸಿಷಿಯನ್. ಇಲ್ಲಿ ಕರೆಕ್ಟ್ ಆನ್ಸರ್ ಏನಂದ್ರೆ ಆನ್ ಡ್ಯೂಟಿ ಫಿಸಿಷಿಯನ್ ಅಂದರೆ ಕ್ಲಿನಿಕ್, ಸಣ್ಣ ಆಸ್ಪತ್ರೆ ಇರ್ತೈತಿ, ಅಲ್ಲಿಗೆ ತೊಗೊಂಡು ಹೋಗಿರ್ತಾರ ರೋಮಾಳನ್ನು. ಅವಾಗಲ್ಲಿ ಲ್ಯಾಕ್ ಆಫ್ ಇಕ್ವಿಪ್ಮೆಂಟ್ ಇರ್ತೈತಿ, ಸಾಮಾನುಗಳು ಇರೋದಿಲ್ಲ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡೋಕೆ. ಅದಕ್ಕಾಗಿ ಅಲ್ಲಿಯ ಫಿಸಿಷಿಯನ್ ಏನು ಹೇಳ್ತಾನಂದ್ರೆ ನೀವು ಬೇರೆ ಹಾಸ್ಪಿಟ್ಲ್ಗೆ, ನಿಯರ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅಂತೇಳಿ ಏನು ಮಾಡ್ತಾನಂದ್ರೆ ಸಲಹೆಯನ್ನು ಕೊಡ್ತಾನೆ. Where did Baleshwar find Roma at last? ಬಾಲೇಶ್ವರ್ ಮಿಶ್ರಾ ರೋಮಾಳನ್ನು ಕೊನೆಗೆ ಎಲ್ಲಿ ನೋಡಿದ ಅಂತೇಳಿ? ಆಪ್ಷನ್ ನೋಡಿ, ಎ ಆಪ್ಷನಿನಿಂದ ಬೈ ದಿ ಸೈಡ್ ಆಫ್ ದಿ ಟ್ರ್ಯಾಕ್ಸ್, ಬಿ ಬೈ ದಿ ಸೈಡ್ ಆಫ್ ದಿ ರೋಡ್, ಬೈ ದಿ ಸೈಡ್ ಆಫ್ ದಿ ಬಿಲ್ಡಿಂಗ್, ಆನ್ ದಿ ರೋಡ್. ಎಲ್ಲಿ ನೋಡ್ತಾನಂದ್ರೆ ಇಲ್ಲಿ ಆನ್ಸರ್ ಏನಾಗ್ತದಂದ್ರೆ ಎ ಆನ್ಸರ್, ಬೈ ದಿ ಸೈಡ್ ಆಫ್ ದಿ ಟ್ರ್ಯಾಕ್ಸ್. ಅಂದರೆ ರೈಲ್ವೆ ಟ್ರ್ಯಾಕ್ ಮೇಲೆ ರೋಮಾಳನ್ನು ನೋಡ್ತಾನು ಯಾರು? ಬಾಲೇಶ್ವರ್ ಮಿಶ್ರಾ. ಡ್ಯಾಶ್ ಫುಲ್ಡ್, ನೆಕ್ಸ್ಟ್ ಪ್ರಶ್ನೆ ನೋಡಿ, ಡ್ಯಾಶ್ ಫುಲ್ಡ್ ದ ರೆಡ್ ಚೈನ್ ಟು ಹೆಲ್ಪ್ ದ ವುಂಡೆಡ್ ಗರ್ಲ್. ಚೈನನ್ನು ಯಾರು ಎಳೆದರು? ಗಾಯವಾದ ಹುಡುಗಿಯನ್ನು ಸಹಾಯ ಮಾಡಲು ಚೈನ್ ಯಾರು ಎಳೆದ್ರು ಅಂಥೇಳಿ ಈ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಕೆಳಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ದಿನೇಶ್ ತಲ್ರೇಜಾ, ವಿಜಯ್, ಬಾಲೇಶ್ವರ್ ಮಿಶ್ರಾ, ರೈಲ್ವೆ ಎಂಪ್ಲಾಯ್. ಇಲ್ಲಿ ಯಾರು ಸಹಾಯ ಮಾಡ್ತಾರಂದ್ರೆ ಟ್ರೈನಲ್ಲಿ, ಅಂದರೆ ಪಕ್ಕದ ಹಳ್ಳಿಯಲ್ಲಿ ಹೋಗ್ತಾ ಇದ್ದಂಥ ಟ್ರೈನಲ್ಲಿ ಬಾಲೇಶ್ವರ್ ಮಿಶ್ರಾ ಏನು ಮಾಡ್ತಾನಂದ್ರೆ ಟ್ರ್ಯಾಕ್ ಮೇಲೆ ಗಾಯವಾಗಿ ಬಿದ್ದಂಥ ರೋಮಾ ತಲ್ರೇಜನ್ನು ನೋಡಿ ಆ ಚೈನನ್ನು ಎಳೆದು ಏನು ಮಾಡ್ತಾನಂದ್ರೆ ಬಾಲೇಶ್ವರ್ ಮಿಶ್ರಾ. ಇಲ್ಲಿ ಕರೆಕ್ಟ್ ಆನ್ಸರ್, ಬಾಲೇಶ್ವರ್ ಮಿಶ್ರಾ ಏನು ಮಾಡ್ತಾನಂದ್ರೆ ರೋಮಾ ತಲ್ರೇಜಾನ ಹೆಲ್ಪ್ ಮಾಡ್ತಾನೆ, ಸಹಾಯವನ್ನು ಮಾಡ್ತಾನೆ. ಇಲ್ಲಿ ಚೈನ್ ಎಳೆದವರು ಯಾರಂದ್ರೆ ಬಾಲೇಶ್ವರ್ ಮಿಶ್ರಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಎಂಟನೇ ಪ್ರಶ್ನೆ ಈ ರೀತಿ ಇದೆ, ದ ಅದರ್ ಪ್ಯಾಸೆಂಜರ್ ಡಿಡ್ ನಾಟ್ ವ್ಯಾಲ್ಯೂಂಟರ್ ಟು ಹೆಲ್ಪ್ ಬಾಲೇಶ್ವರ್ ಬಿಕಾಸ್. ಅಂದರೆ ಬೇರೆ ಅಲ್ಲಿ ಟ್ರೈನಲ್ಲಿದ್ದಂಥ ಬೇರೆ ಪ್ಯಾಸೆಂಜರ್ಸ್ಗಳು ಬಾಲೇಶ್ವರ್ ಮಿಶ್ರನ್ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ, ಯಾಕೆ? ಬಿಕಾಸ್, ಏಕೆಂದರೆ. ಇಲ್ಲಿ ಆಪ್ಷನ್ ನೋಡಿ, ದೇ ಥಾಟ್ ಒನ್ ಮ್ಯಾನ್ ವಾಸ್ ಇನಫ್. ಆಪ್ಷನ್ ಬಿ, the train was moving fast. Option C, they were afraid of being involved. Option D, they did not know ಬಾಲೇಶ್ವರ್ ಅಲ್ಲ ಬಾಲೇಶ್ವರ್. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದೆ ಅಂದ್ರೆ ದೇ ವೇರ್ ಅಫ್ರೇಡ್ ಆಫ್ ಬೀಯಿಂಗ್ ಇನ್ವಾಲ್ವ್ಡ್. ಅವರು ಪ್ಯಾಸೆಂಜರ್ ಏನು ಮಾಡ್ತಾರಂದ್ರೆ ಹೆದರ್ತಾರೆ. ಇನ್ವಾಲ್ವ್ಡ್ ಅಂದರೆ ಇದ್ರೊಳಗೆ ನಾವು ಯಾಕೆ ಭಾಗವಹಿಸೋನು ಅಂಥೇಳಿ ಏನು ಮಾಡ್ತಾರಂದ್ರೆ ಅವರು ಹೆದರ್ತಾರೆ, ಅವ್ರಿಗೆ ಹೆದರಿಕೆ ಬರ್ತೈತಿ. ಯಾರಿಗೆ? ಪ್ಯಾಸೆಂಜರ್ಗಳು. ಅದಕ್ಕಾಗಿ ಬಾಲೇಶ್ವರ್ ಮಿಶ್ರನ್ನ ಅವರು ಸಹಾಯವನ್ನು ಮಾಡುವುದಿಲ್ಲ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿ, ಐ ಕುಡ್ ನಾಟ್ ಥ್ಯಾಂಕ್ ಹಿಮ್.
ಬಾಲೇಶ್ವರ್ ಥಾಟ್ ದ ಹಿಮ್ ರಿಫೇರ್ಸ್ ಟು ದ, ಯಾರನ್ನು ಕುರಿತು ಹೇಳ್ತಾನೆ ಇಲ್ಲಿ ಬಾಲೇಶ್ವರ್ ಮಿಶ್ರಾ, ನಾನು ಅವನನ್ನು ಧನ್ಯವಾದ ಹೇಳಿಲ್ಲ ಅಂತೇಳಿ. ಯಾರನ್ನು ಕುರಿತು ಅಂದ್ರೆ ಅಲ್ಲಿ ಆಪ್ಷನ್ ನೋಡಿ, ಟ್ರಾಫಿಕ್ ಪೊಲೀಸ್ಮ್ಯಾನ್, ಆನ್ ಡ್ಯೂಟಿ ಡಾಕ್ಟರ್, ರೈಲ್ವೆ ಎಂಪ್ಲಾಯಿ, ಟೆಂಪೋ ಟ್ರಕ್ ಡ್ರೈವರ್. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದೆ ಅಂದ್ರೆ ಟೆಂಪೋ ಟ್ರಕ್ ಡ್ರೈವರ್. ಯಾಕಂದ್ರೆ ಇಲ್ಲಿ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್ ಅಂತ ಯಾಕೆ ಹೇಳ್ತಾನಂದ್ರೆ ಬಾಲೇಶ್ವರ್ ಮಿಶ್ರಾಗೆ ರೋಮಾ ತಲ್ರೇಜಾನ ಹಾಸ್ಪಿಟಲ್ಗೆ ಸೇರಿಸ್ಬೇಕಾದ್ರೆ ಆ ಟೆಂಪೋ ಟ್ರಕ್ ಡ್ರೈವರ್ ಏನು ಮಾಡ್ತಾನಂದ್ರೆ ಹೆಲ್ಪ್ ಮಾಡಿರ್ತಾನೆ, ಸಹಾಯವನ್ನು ಮಾಡಿರ್ತಾನೆ. ಅದಕ್ಕಾಗಿ ಅವನಿಗೆ ನಾನು ಧನ್ಯವಾದ ಹೇಳಿಲ್ಲ ಅಂಥೇಳಿ ಏನು ಮಾಡ್ತಾನಂದ್ರೆ ಅವನು ಬಾಲೇಶ್ವರ್ ಮಿಶ್ರಾ ವಿಚಾರ ಮಾಡ್ತಾನೆ. ಇಲ್ಲಿ ಕರೆಕ್ಟ್ ಆನ್ಸರ್ ಏನಂದ್ರೆ ಅ ಟೆಂಪೋ ಟ್ರಕ್ ಡ್ರೈವರ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ಬಾಲೇಶ್ವರ್ ಹ್ಯಾಡ್ ರಿವಿಸಿಟೆಡ್ ದ ಸ್ಪಾಟ್ ಟು ಡ್ಯಾಸ್. ಬಾಲೇಶ್ವರ್ ಮಿಶ್ರಾ ರೋಮಾ ತಲ್ರೇಜಾ ಏನು ಟ್ರ್ಯಾಕ್ ಮೇಲೆ ಬಿದ್ದಿರ್ತಾಳಲ್ಲ ಅಲ್ಲಿ ರಿವಿಸಿಟ್ ಕೊಡ್ತಾನೆ, ಮತ್ತೊಮ್ಮೆ ಇಲ್ಲಿ ಭೇಟಿ ಕೊಡ್ತಾನೆ. ಯಾಕೆ? ಸ್ಪಾಟ್ ಇಲ್ಲಿ ಆಪ್ಷನ್ ನೋಡಿ, ಟು ಇನ್ವೆಸ್ಟಿಗೇಟ್, ಲುಕ್ ಫಾರ್ ದ ಬಿಲಾಂಗಿಂಗ್ಸ್, ಸಿ ಗೆಟ್ ಅಶ್ಯೂರೆನ್ಸ್, ಟು ಮೀಟ್ ಸಮ್ವನ್. ಯಾಕೆ ಹೋಗ್ತಾನಂದ್ರಲ್ಲಿ ಇಲ್ಲಿ ಸರಿಯಾದ ಆನ್ಸರ್ ಏನಾಗ್ತದೆ ಅಂದ್ರೆ ಲುಕ್ ಫಾರ್ ಹರ್ ಬಿಲಾಂಗಿಂಗ್ಸ್. ಆಕೆಗೆ ಸಂಬಂಧಪಟ್ಟಂಥ ಸಾಮಾನುಗಳನ್ನು ನೋಡೋಕೆ ಏನು ಮಾಡ್ತಾನಂದ್ರೆ ಅಲ್ಲಿ ರಿವಿಸಿಟ್ ಕೊಟ್ಟಿರ್ತಾನೆ. ಯಾರು ಸಾಮಾನು ಅಂದ್ರೆ ರೋಮಾ ತಲ್ರೇಜಾಗೆ ಸಂಬಂಧಪಟ್ಟಂಥ ಸಾಮಾನುಗಳನ್ನು ನೋಡೋಕೆ ಏನು ಮಾಡ್ತಾನಂದ್ರೆ ಆ ಸ್ಪಾಟ್ಗೆ, ಆ ಸ್ಥಳಕ್ಕೆ ಮತ್ತೆ ಹೋಗಿ ಭೇಟಿ ಕೊಟ್ಟಿರ್ತಾನೆ. ಯಾರು? ಬಾಲೇಶ್ವರ್ ಮಿಶ್ರಾ. ಇಲ್ಲಿ ಸರಿಯಾದ ಆನ್ಸರ್ ಲುಕ್ ಫಾರ್ ಹರ್ ಬಿಲಾಂಗಿಂಗ್ಸ್. ಇನ್ನು ಸೆಕೆಂಡ್ ಪ್ರಶ್ನೆ ನೋಡಿ, ರೋಮಾಸ್ ಫಾಲ್ ಫ್ರಮ್ ದಿ ಟ್ರೈನ್ ಕುಡ್ ನಾಟ್ ಬಿ ಹಿಯರ್ಡ್. ರೋಮಾ ಟ್ರೈನಿಂದ ಬೀಳುವುದು ಕೇಳಿಸ್ಲಿಲ್ಲ. ಯಾಕೆ? ಕುಡ್ ನಾಟ್ ಹಿಯರ್ಡ್ ಆ್ಯಸ್ ಆಪ್ಷನ್ ನೋಡಿ, ಪೀಪಲ್ ವೇರ್ ಟಾಕಿಂಗ್ ಲೌಡ್ಲಿ. ಅಲ್ಲಿ ಜನರು ಜೋರಾಗಿ ಮಾತಾಡ್ತಾ ಇದ್ರ. ದ ಟ್ರೈನ್ ಮೇಡ್ ಲೌಡ್ ನಾಯ್ಸ್. ಅಂದರೆ ಜೋರಾಗಿ ಟ್ರೈನ್ ಮಾಡ್ತಂದ್ರೆ ಜೋರಾಗಿ ಶಬ್ದ ಮಾಡ್ತಾ ಇರ್ತೈತಿ. ಸಿ ಫೆಲ್ ಅನ್ಕಾನ್ಸಿಯಸ್. ಆಕೆ ಪ್ರಜ್ಞೆ ತಪ್ಪು ಬಿದ್ಲು. ದ ಪೀಪಲ್ ಇನ್ ದ ಟ್ರೈನ್ ವೇರ್ ಬ್ಯುಸಿ. ಅಲ್ಲಿ ಟ್ರೈನಲ್ಲಿಂಥ ಜನರು ಬ್ಯುಸಿ ಆಗಿದ್ರು. ಇಲ್ಲಿ ಸರಿಯಾದ ಉತ್ತರ ಏನಾಗ್ತದೆ ಅಂದ್ರೆ ದ ಟ್ರೈನ್ ಮೇಡ್ ಲೌಡ್ ನಾಯ್ಸ್. ಟ್ರೈನ್ ಏನು ಮಾಡ್ತಂದ್ರೆ ಜೋರಾಗಿ ಸೌಂಡ್ ಮಾಡ್ತೈತಿ, ಅದಕ್ಕೆ ರೋಮಾ ಟ್ರೈನಿಂದ ಬೀಳುವುದನ್ನು ಕೇಳಿಸುವುದಿಲ್ಲ. ದ ಟ್ರೈನ್ ಮೇಡ್ ಲೌಡ್ ನಾಯ್ಸ್, ಇದು ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಬಾಲೇಶ್ವರ್ ಸಾ ಬ್ಲಡ್ ಫ್ಲೋವಿಂಗ್ ಔಟ್ ಆಫ್ ವುಂಡ್ ಆನ್ ರೋಮಾಸ್ ಹೆಡ್ ಆ್ಯಂಡ್ ಹಿ. ಬಾಲೇಶ್ವರ್ ಮಿಶ್ರಾ ರೋಮಾ ತಲ್ರೇಜಾಗೆ ತಲೆಯ ಮೇಲೆ ರಕ್ತ ಬರುವುದನ್ನು ನೋಡಿ ಏನು ಮಾಡ್ತಾನೆ? ಬ್ಲಡ್ ಫ್ಲೋವಿಂಗ್ ಅಂದರೆ ರಕ್ತ ಸ್ರಾವ ಆಗುವುದು ಅಂಥೇಳಿ. ವುಂಡ್ ಅಂದರೆ ಗಾಯ. ಇಲ್ಲಿ ಆಪ್ಷನ್ ನೋಡಿ, ಸ್ಟಾರ್ಟೆಡ್ ಗಿವಿಂಗ್ ಹರ್ ಫಸ್ಟ್ ಏಡ್. ಅಂದರೆ ಪ್ರಥಮ ಚಿಕಿತ್ಸೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೋ. ವೆನ್ ಇನ್ ದ ಸರ್ಚ್ ಆಫ್ ಡಾಕ್ಟರ್ನ ಹುಡುಕ್ತಾನೋ, ಸರ್ಚ್ ಮಾಡ್ತಾನೋ. ಲೆಫ್ಟ್ ಹರ್ ಟು ಹರ್ ಫೇಟ್, ಅಲ್ಲೇ ಬಿಟ್ಟು ಹೋಗ್ತಾನೋ. ಆ್ಯಂಡ್ ಲಿಫ್ಟ್ ಹರ್ ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದಿ ಟ್ರ್ಯಾಕ್ಸ್. ಆಕೆಯನ್ನು ಎತ್ಕೊಂಡು ದಾರಿ ಹುಡ್ಕಕ್ಕೆ ಟ್ರೈ ಮಾಡ್ತಾನೋ. ಮೇಡ್ ಹಿಸ್ ವೇ ಅಕ್ರಾಸ್ ದಿ ಟ್ರ್ಯಾಕ್ಸ್, ಟ್ರ್ಯಾಕ್ನ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೋ. ಯಾವುದಿಲ್ಲ ಆನ್ಸರ್ ಅಂದ್ರೆ ಸರಿಯಾದ ಆನ್ಸರ್ ಏನಾಗ್ತದೆ ಅಂದ್ರೆ ಡಿ, ಲಿಫ್ಟೆಡ್ ಹರ್ ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದಿ ಟ್ರ್ಯಾಕ್ಸ್. ರೋಮಾ ತಲ್ರೇಜಾ ಟ್ರ್ಯಾಕ್ ಮೇಲೆ ಬಿದ್ದಿರ್ತಾಳ. ಆಕೆ ರಕ್ತಸ್ರಾವ ಆಗುವುದನ್ನು ನೋಡಿ ಏನು ಮಾಡ್ತಾನಂದ್ರೆ ಬಾಲೇಶ್ವರ್ ಮಿಶ್ರಾ ಆಕೆಯನ್ನು ಎತ್ಕೊಂಡು ಟ್ರ್ಯಾಕನ್ನು ಕ್ರಾಸ್ ಮಾಡೋಕ್ಕೆ ಹೋಗ್ತಾನೆ. ಲಿಫ್ಟೆಡ್ ಹರ್ ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದಿ ಟ್ರ್ಯಾಕ್ಸ್, ಇದು ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ದೇ ಅರೈವ್ಡ್ ಅಟ್ ಸ್ಮಾಲ್ ಹಾಸ್ಪಿಟಲ್ ವೇರ್. ಅವರು ಮೊದಲಿಗೆ ಸಣ್ಣ ಹಾಸ್ಪಿಟಲ್ಗೆ ಹೋಗ್ತಾರೆ. ಅದು ಎಲ್ಲಿ ಅಂದ್ರೆ ಅಲ್ಲಿ ಏನಿತ್ತು, ಏನು ಸಮಸ್ಯೆ ಇತ್ತು ಅಂಥೇಳಿ. ದೇ ಅರೈವ್ಡ್ ಆಟ್ ಅ ಸ್ಮಾಲ್ ಹಾಸ್ಪಿಟಲ್ ವೇರ್. ಅಲ್ಲಿ
ಸಣ್ಣ ಹಾಸ್ಪಿಟಲ್ ಹೋಗ್ತಾರೆ, ಅಲ್ಲಿ ಏನು ಕೊರತೆ ಇತ್ತು, ಯಾವ ಸಾಮಾನುಗಳ ಕೊರತೆ ಇತ್ತು ಅಂಥೇಳಿ. ಈ ಪ್ರಶ್ನೆ ನೋಡಿ. ದೇ ಲ್ಯಾಕ್ಡ್ ಸ್ಟಾಫ್ ಆ್ಯಂಡ್ ಇಕ್ವಿಪ್ಮೆಂಟ್. ಆಪ್ಷನ್ ಎ. ಆಪ್ಷನ್ ಬಿ. ದೇ ರಿಫ್ಯೂಸ್ಡ್ ಟು ಟ್ರೀಟ್ ರೋಮಾ. they operated Roma. And D. They found that there was no doctor. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದೆ ಅಂದ್ರೆ ದೇ ಲ್ಯಾಕ್ಡ್ ಸ್ಟಾಪ್ ಆ್ಯಂಡ್ ಇಕ್ವಿಪ್ಮೆಂಟ್. ಅಂದರೆ ಇಲ್ಲಿ ಸ್ಟಾಪ್ ಇದ್ದಿದ್ದಿಲ್ಲ, ಆ ಸ್ಮಾಲ್ ಹಾಸ್ಪಿಟಲಲ್ಲಿ ಸ್ಟಾಪ್ ಇದ್ದಿದ್ದಿಲ್ಲ. ಆ್ಯಂಡ್ ಇಕ್ವಿಪ್ಮೆಂಟ್, ಸಾಮಾನುಗಳು ಇದ್ದಿದ್ದಿಲ್ಲ. ಆಪ್ರೇಷನ್ ಮಾಡುವಂಥ ದೊಡ್ಡ ದೊಡ್ಡ ಸಾಮಾನುಗಳು ಯಾವುವು ಇರಲಿಲ್ಲ. ಅದಕ್ಕಾಗಿ ಈ ರೀತಿ ದೇ ಲ್ಯಾಕ್ಡ್ ಸ್ಟಾಪ್ ಆ್ಯಂಡ್ ಇಕ್ವಿಪ್ಮೆಂಟ್. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡಿ. ಪ್ರಿಯ ವಿದ್ಯಾರ್ಥಿಗಳು, ಇವಾಗ ನಾವು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸ್ ಈಚ್. 2-3 ವಾಕ್ಯದಲ್ಲಿ ಪ್ರಶ್ನೆಗಳನ್ನು ನೋಡೋಣ ಇವಾಗ. ಹೌ ಡಿಡ್ ರೋಮಾ ಫಾಲ್ ಆನ್ ದಿ ಟ್ರ್ಯಾಕ್ಸ್. ರೋಮಾ ಯಾವ ರೀತಿ ಟ್ರ್ಯಾಕ್ ಮೇಲೆ ಬೀಳ್ತಾಳು. ಈ ಪ್ರಶ್ನೆಗೆ ಉತ್ತರ ನೋಡಿ. ರೋಮಾ ಹ್ಯಾಡ್ ಸ್ಕ್ವೀಸ್ಡ್ ಹರ್ ಸೆಲ್ಫ್ ನಿಯರ್ ದ ಡೋರ್ ಆಫ್ ದಿ ಕ್ರೌಡೆಡ್ ಲೇಡೀಸ್ ಕಂಪಾರ್ಟ್ಮೆಂಟ್ ಆಫ್ ಮುಂಬೈ ಲೋಕಲ್ ಟ್ರೈನಲ್ಲಿ ರೋಮಾ ತಲ್ರಜ ಏನು ಮಾಡ್ತಾಳೆ ಅಂದ್ರೆ ಸ್ಕ್ವೀಸ್ಡ್ ಅಂದರೆ ತನ್ನಷ್ಟಕ್ಕೆ ತಾನೇ ನಿಂತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರ್ತಾಳೆ ಆ ಕ್ರೌಡ್ ಅಂದರೆ ಜನಭರಿತ ಕಂಪಾರ್ಟ್ಮೆಂಟಲ್ಲಿ. ಸ್ಕ್ವೀಸ್ಡ್ ಹರ್ ಸೆಲ್ಫ್ ನಿಯರ್ ದ ಡೋರ್, ಬಾಗಿಲ ಹತ್ರ ನಿಂತ್ಕೊಳ್ಳೋಕೆ ಟ್ರೈ ಮಾಡುವಂಥ ಸಂದರ್ಭದಲ್ಲಿ ಸಡನ್ಲಿ ಸಿ ಗಾಟ್ ಪುಷ್ಡ್. ಸಡನ್ಲಿ ಏನಾಗ್ತದಂದ್ರೆ ಆಕೆ ಹಿಂದ್ಗಡೆಯಿಂದ ಯಾರೋ ಪುಷ್ ಮಾಡ್ದಂಗೆ ಆಗ್ತೈತಿ. ಲಾಸ್ಟ್ ಹರ್ ಫುಟ್ ಹೋಲ್ಡ್ ಆ್ಯಂಡ್ ವಾಸ್ ಥ್ರೋವನ್ ಔಟ್ ಆಫ್ ದಿ ಕೋಚ್. ಅಲ್ಲಿ ಆಕೆಗೆ ನಿಂತ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾರೋ ಪುಷ್ ಮಾಡ್ದಂಗಾಗಿ ಏನು ಮಾಡ್ತಂದ್ರೆ ಹೊರಗೆ ಹೋಗಿ ಬಿದ್ದುಬಿಡ್ತಾಳೆ. ರೋಮಾ ಹ್ಯಾಡ್ ಸ್ಕ್ವೀಸ್ಡ್ ಹರ್ ಸೆಲ್ಫ್ ನಿಯರ್ ದ ಡೋರ್ ಆಫ್ ದಿ ಕ್ರೌಡೆಡ್ ಲೇಡೀಸ್ compartment of Mumbai local train. Suddenly she got pushed, lost her foothold and was thrown out of the coach. ಇದು ಕರೆಕ್ಟ್. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಈ ರೀತಿ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕಾಗ್ತೈತಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. What did Baleswar Misra do as soon as he saw the girl laying next to the tracks? ಆ ಹುಡುಗಿ ಟ್ರ್ಯಾಕ್ ಮೇಲೆ ಬಿದ್ದಿರೋದನ್ನು ನೋಡಿದ ಬಾಲೇಶ್ವರ್ ಮಿಶ್ರಾ ತಕ್ಷಣ ಏನು ಮಾಡಿದ ಅಂಥೇಳಿ. ಈ ಪ್ರಶ್ನೆಗೆ ಉತ್ತರ ನೋಡಿ. ವಾಟ್ ಡಿಡ್ ಬಾಲೇಶ್ವರ್ ಮಿಶ್ರಾ ಡೂ ಆ್ಯಸ್ ಸೂನ್ ಆ್ಯಸ್ ಹಿ ಸಾ ದ ಗರ್ಲ್ ಲೇಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್. ಟ್ರ್ಯಾಕ್ ಮೇಲೆ ಮಲಗಿದಂಥ ಹುಡುಗಿಯನ್ನು ನೋಡಿದ ಬಾಲೇಶ್ವರ್ ಮಿಶ್ರಾ ತಕ್ಷಣ ಏನು ಮಾಡಿದ ಅಂತೇಳಿ. ಈ ಪ್ರಶ್ನೆಗೆ ಉತ್ತರ ನೋಡಿ. ಆನ್ಸರ್ ನೋಡಿ. ಆನ್ ಸೀಯಿಂಗ್ ದ ಗೋಲ್ ಆನ್ ದಿ ಟ್ರ್ಯಾಕ್ಸ್, ಬಾಲೇಶ್ವರ್ ಇಮ್ಮಿಡಿಯೇಟ್ಲಿ ಫುಲ್ಡ್ ದ ರೆಡ್ ಎಮರ್ಜೆನ್ಸಿ ಚೈನ್. ತಕ್ಷಣ ಏನು ಮಾಡ್ತಾನಂದ್ರೆ ರೆಡ್ ಎಮರ್ಜೆನ್ಸಿ ಚೈನನ್ನು ಎಳಿತಾನೆ. ಚೈನ್ ಆಫ್ ದಿ ಟ್ರೈನ್. ದ ಟ್ರೈನ್ ಸ್ಲೋ ಆಗ್ತೈತಿ. ಹಿ ಆಸ್ಕ್ಡ್ ದ ಪ್ಯಾಸೆಂಜರನ್ನು ಕೇಳ್ತಾನೆ ಟು ಗೋ ವಿತ್ ಹಿಮ್ ಟು ಹೆಲ್ಪ್ ದ ಗರ್ಲ್. ಆ ಹುಡುಗಿಗೆ ಸಹಾಯ ಮಾಡೋಣ ಅಂಥೇಳಿ ಕೇಳ್ತಾನೆ ಪ್ಯಾಸೆಂಜರಿಗೆ. ಬಟ್ ನೋ ಒನ್ಸ್ ಕೇಮ್ ಫಾರ್ವರ್ಡ್. ಆದರೆ ಯಾರೂ ಬರುವುದಿಲ್ಲ ಅವನ ಜೊತೆ. ದೆನ್ ಬಾಲೇಶ್ವರ್ ಬ್ರೇವ್ಲಿ, ಧೈರ್ಯವಂತ ಆಗಿದ್ದ, ಬ್ರೇವ್ಲಿ ಜಂಪ್ಡ್ ಆಫ್ ದಿ ಸ್ಟಿಲ್ ಮೂವಿಂಗ್ ಟ್ರೈನ್ ಆ್ಯಂಡ್ ರಶ್ಡ್ ಟುವರ್ಡ್ಸ್ ದ ಗರ್ಲ್. ಸ್ಟಿಲ್ ಮೂವಿಂಗ್ ಟ್ರೈನ್ ಅಂದರೆ ಈ ಟ್ರೈನ್ ಮೂವ್ ಆಗ್ತಾಯಿತ್ತು. ಆವಾಗ ಏನು ಮಾಡ್ತಾನಂದ್ರೆ ಬಾಲೇಶ್ವರ್ ಮಿಶ್ರಾ ಜಂಪ್ ಮಾಡಿ ಆ ಹುಡುಗಿ ಕಡೆಗೆ ಓಡೋಗ್ತಾನೆ ಸಹಾಯ ಮಾಡಲಿಕ್ಕೆ. ಈ ರೀತಿ ಇದೆ. ಆನ್ ಸೀಯಿಂಗ್ ದ ಗೋಲ್ ಆನ್ ದಿ ಟ್ರ್ಯಾಕ್ಸ್, ಬಾಲೇಶ್ವರ್ ಇಮ್ಮಿಡಿಯೇಟ್ಲಿ ಫುಲ್ಡ್ ದ ರೆಡ್ ಎಮರ್ಜೆನ್ಸಿ ಚೈನ್ ಆಫ್ ದಿ ಟ್ರೈನ್. ಆಸ್ ದ ಟ್ರೈನ್ ಸ್ಲೋಡ್, he asked the passenger to go with him to help the girl. No one came forward. Then Baleshwar bravely jumped off the still moving train and rushed towards the girl. ಈ ಪ್ರಶ್ನೆಗೆ ಏನು ಮಾಡಬೇಕಂದ್ರೆ ಈ ರೀತಿ ಉತ್ತರವನ್ನು ಬರೀಬೇಕಾಗ್ತೈತಿ.
ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಹೂ ವ್ಯಾಲ್ಯೂಂಟೆಡ್ ಟು ಹೆಲ್ಪ್ ಬಾಲೇಶ್ವರ್, ಹೌ ಡಿಡ್ ಹಿ ಹೆಲ್ಪ್ ಹಿಮ್? ಹೂ ವ್ಯಾಲ್ಯೂಂಟೆಡ್ ಹೆಲ್ಪ್ ಬಾಲೇಶ್ವರ್, ಹೌ ಡಿಡ್ ಹಿ ಹೆಲ್ಪ್ ಹಿಮ್? ಬಾಲೇಶ್ವರನನ್ನು ಯಾರು ಸಹಾಯ ಮಾಡಿದರು? ಹೌ ಡಿಡ್ ಹಿ ಹೆಲ್ಪ್ ಹಿಮ್? ಅವನು ಯಾವ ರೀತಿ ಹೆಲ್ಪ್ ಮಾಡಿದ ಅಂತೇಳಿ. A tempo truck driver stopped when he saw Baleswar standing the road holding the injured girl in his arm. ಆ ಟೆಂಪೋ ಟ್ರಕ್ ಡ್ರೈವರ್ ಏನು ಮಾಡ್ತಂದ್ರೆ, ಬಾಲೇಶ್ವರ್ ಮಿಶ್ರಾ ರೋಡ್ ಮೇಲೆ ಒಬ್ಬ ಹುಡುಗಿಯನ್ನು ತನ್ನ ತೋಳಲ್ಲಿ ಎತ್ಕೊಂಡು ಇಂಜೂರ್ಡ್ ಗರ್ಲನ್ನು, ಗಾಯವಾದಂತಹ ಹುಡುಗಿಯನ್ನು ಎತ್ಕೊಂಡಿರೋದನ್ನು ನೋಡಿದ. ಅವಾಗ ಟೆಂಪೋ ಡ್ರೈವರ್ ಸ್ಟಾಪ್ ಮಾಡ್ತಾನೆ. ಹಿ ಹೆಲ್ಪ್ಡ್ ಬಾಲೇಶ್ವರ್ ಟು ಲೇ ದ ಗರ್ಲ್ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಅಂದರೆ ಹಿಂದುಗಡೆ ಆ ಹುಡುಗಿಯನ್ನು ಹಾಕೋತಾರೆ. ಡ್ರಾ ಟು ಸ್ಮಾಲ್ ಹಾಸ್ಪಿಟಲ್, ಮೊದಲಿಗೆ ಸ್ಮಾಲ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಬಟ್ ಇಟ್ ಲ್ಯಾಕ್ಡ್ ಫ್ಯಾಸಿಲಿಟೀಸ್, ಅಲ್ಲಿ ಸಾಮಾನುಗಳು ಕೊರತೆ ಇರ್ತೈತಿ. ಸೊ ಹಿ ಡ್ರಾ ಟು ಬಿಗ್ಗರ್ ಹಾಸ್ಪಿಟಲ್ ವೇರ್ ಸಿ ಕುಡ್ ಬಿ ಟ್ರೀಟೆಡ್ ವೆಲ್. ಅಂದರೆ ಅಲ್ಲಿಂದ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಬರೀಬೇಕಾಗ್ತೈತಿ. ಹೂ ವ್ಯಾಲ್ಯೂಂಟೆಡ್ ಟು ಹೆಲ್ಪ್ ಬಾಲೇಶ್ವರ್, ಹೌ ಡಿಡ್ ಹಿ ಹೆಲ್ಪ್ ಹಿಮ್? ಈ ಪ್ರಶ್ನೆಗೆ ಅ ಟೆಂಪೋ ಟ್ರಕ್ ಡ್ರೈವರ್ ಸ್ಟಾಪ್ಡ್ ವೆನ್ ಹಿ ಸಾ ಬಾಲೇಶ್ವರ್ ಸ್ಟ್ಯಾಂಡಿಂಗ್ ಬೈ ದಿ ರೋಡ್ ಹೋಲ್ಡಿಂಗ್ ದ ಇಂಜೂರ್ಡ್ ಗರ್ಲ್ ಇನ್ ಹಿಸ್ ಆರ್ಮ್ಸ್. ಹಿ ಹೆಲ್ಪ್ಡ್ ಬಾಲೇಶ್ವರ್ ಟು ಲೇ the girl down in the back of his truck and draw to the small hospital, but it lacked facilities. So he drew them to a bigger hospital where she could be treated well. ಈ ರೀತಿ ಉತ್ತರವನ್ನು ಬರೀಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ, ಹೌ ಡಿಡ್ ದ ಡಾಕ್ಟರ್ಸ್ ಅಟ್ ಡಿವೈನ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಟ್ರೀಟ್ ರೋಮಾ? ಯಾವ ರೀತಿ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ರೋಮಾನನ್ನು ಯಾವ ರೀತಿ ಟ್ರೀಟ್ ಮಾಡಿದರು ಡಾಕ್ಟರ್ಸ್ ಅಂತೇಳಿ. ಈ ಪ್ರಶ್ನೆಗೆ ಈ ರೀತಿ ಉತ್ತರ ನೋಡಿ. ದ ಮೆಡಿಕಲ್ ಡೈರೆಕ್ಟರ್ ಆಫ್ ದಿ ಹಾಸ್ಪಿಟಲ್ ಸಾ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜೂರ್ಡ್ಸ್. ಡಾಕ್ಟರ್ ಏನು ಮಾಡ್ತಾರಂದ್ರೆ, ಹಾಸ್ಪಿಟಲ್ ಡಾಕ್ಟರು ರೋಮಾಗೆ ಗಾಯವಾಗಿರೋದನ್ನು ನೋಡ್ತಾರೆ. ಆ್ಯಂಡ್ ಇಮ್ಮಿಡಿಯೇಟ್ಲಿ ಏನು ಮಾಡ್ತಾರಂದ್ರೆ ಇಮ್ಮಿಡಿಯೇಟ್ಲಿ ಅಡ್ಮಿಟ್ ಹರ್ ಟು ICU ವಿತೌಟ್ ಪೇಪರ್ ವರ್ಕ್ ಇಲ್ಲದೆ ಆಕೆನ ICUಯಲ್ಲಿ ಅಡ್ಮಿಟ್ ಮಾಡ್ಕೋತಾರೆ. ಆ್ಯಂಡ್ ಎಕ್ಸ್ರೇ ವೇರ್ ಟೇಕನ್ ಔಟ್ ಆ್ಯಂಡ್ ದ ಡಾಕ್ಟರ್ಸ್ ಫೌಂಡ್ ದಟ್ ಸಿ ನೀಡೆಡ್ ಸರ್ಜರಿ. ಡಾಕ್ಟರ್ ಏನು ಮಾಡ್ತಾನಂದ್ರೆ ಗಾಯವನ್ನು ನೋಡ್ತಾರೆ, ಆಕೆಗೆ ಸರ್ಜರಿ ಆಗಬೇಕಂತ ಹೇಳ್ತಾರೆ. ಸಿ ವಾಸ್ ಟೇಕನ್ ಕೇರ್ ಆಫ್ ವೆರಿ ವೆಲ್, ರಿಕವರ್ಡ್ ವಿತಿನ್ ಫ್ಯೂ ಡೇಸ್. ಆಕೆಯನ್ನು ಚೆನ್ನಾಗಿ ನೋಡ್ಕೋತಾರೆ, ಕೇವಲ 5 ದಿನದಲ್ಲಿ ಆಕೆ ಚೆನ್ನಾಗಿ ಆರಾಮಾಗ್ತಾಳೆ. ಈ ಪ್ರಶ್ನೆಗೆ ಉತ್ತರವನ್ನು ಈ ರೀತಿ ಬರೀಬೇಕಾಗ್ತೈತಿ. ವಿದ್ಯಾರ್ಥಿಗಳೇ, ಇವುಗಳನ್ನು ಫೌಸ್ ಮಾಡಬೇಕಾದ್ರೆ ಬರ್ಕೊಳ್ಳಿ. ನೀವು ಇವು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುವುದರಿಂದ ನೀವು ಗಮನವಿಟ್ಟು ನೋಡಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡಿ, ವೈ ಡಿಡ್ ಬಾಲೇಶ್ವರ್ ರಿವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲೆನ್? ರೋಮಾ ಬಿದ್ದಿದ್ಲಲ್ಲ ಆ ಸ್ಪಾಟ್ಗೆ ರಿವಿಸಿಟ್ ಯಾಕೆ ಕೊಡ್ತಾನು? ಅಂದರೆ ಮತ್ತೆ ಭೇಟಿ ಕೊಡ್ತಾನಲ್ಲ ಆ ಸ್ಥಳಕ್ಕೆ ಯಾಕೆ ಅಂತೇಳಿ. ಈ ಪ್ರಶ್ನೆಗೆ ಆನ್ಸರ್ ನೋಡಿ. ರೋಮಾ ಬ್ರದರ್ ಯಾರಾಗಿದ್ದಾನೆ ದಿನೇಶ್ ಹ್ಯಾಡ್ ಟೋಲ್ಡ್ that her call phone and handbags were missing. ಮೊಬೈಲ್ ಫೋನ್ ಮತ್ತು ಹ್ಯಾಂಡ್ ಬ್ಯಾಗ್ ಮಿಸ್ಸಿಂಗ್ ಆಗಿದೆ ಅಂತೇಳಿ ಹೇಳ್ತಾನಲ್ಲ ಬಾಲೇಶ್ವರ್ ಮಿಶ್ರಾಗೆ. ಆವಾಗ ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ರೋಮಾ ಎಲ್ಲಿ ಬಿದ್ದಿಲ್ಲ ಮತ್ತೆ ಇಲ್ಲಿ ರಿವಿಸಿಟ್ ಕೊಡ್ತಾನೆ. ವಿತ್ ದ ಹೆಲ್ಪ್ ಆಫ್ ರೈಲ್ವೆ ಎಂಪ್ಲಾಯಿ ಹಿ ಸಾ ಏಬಲ್ ಟು ರಿಕವರ್ ಸಮ್ ಆಫ್ ಹರ್ ಬಿಲಾಂಗಿಂಗ್ಸ್. ಅಲ್ಲಿ ಬಾಲೇಶ್ವರ್ ಮಿಶ್ರಾಗೆ ರೈಲ್ವೆ ಎಂಪ್ಲಾಯೀಸ್ ಮಾಡೋದನ್ನ ಸಹಾಯ ಮಾಡ್ತಾರ ಅಂಥೇಳಿ. ಈ ಪ್ರಶ್ನೆಗೆ ಈ ರೀತಿ ಬರೀಬೇಕಾಗ್ತೈತಿ ಉತ್ತರವನ್ನು. ನೆಕ್ಸ್ಟ್ ಪ್ರಶ್ನೆ ನೋಡಿ. ಈ ಪ್ರಶ್ನೆ 6ನೇ ಪ್ರಶ್ನೆ ನೋಡಿದ್ವಿ. ಆಫ್ಟರ್ ರೋಮಾ ರಿಕವರಿ ವಾಟ್ ಡಿಡ್ ಸಿ ಸೇ ಅಬೌಟ್ ಬಾಲೇಶ್ವರ್? ರೋಮಾ ರಿಕವರಿ ಆದಮೇಲೆ ಬಾಲೇಶ್ವರ್ ಮಿಶ್ರಾಗೆ ಏನು ಹೇಳ್ತಾಳು? ಈ ಪ್ರಶ್ನೆಗೆ ಆನ್ಸರ್ ನೋಡಿ. ಆನ್ಸರ್, ರೋಮಾ ವಾಸ್ ಅಮೇಜ್ಡ್
to hear about the manner in which she had been rescued. ಅಮೇಜ್ಡ್ ಅಂದ್ರೆ ಆಶ್ಚರ್ಯ, ರೋಮಾಗೆ ಒಂಥರ ಆಶ್ಚರ್ಯ ಆಗ್ತೈತಿ. ಹಿಯರ್ ಅಬೌಟ್ ದ ಮ್ಯಾನರ್ ಅಂದ್ರೆ ಮನುಷ್ಯತ್ವ, ಮ್ಯಾನರ್ ನಡವಳಿಕೆ, ಇನ್ ವಿಚ್ ಶಿ ಹ್ಯಾಡ್ ಬಿನ್ ರೆಸ್ಕ್ಯೂಡ್ ಯಾವ ರೀತಿ ಆಕೆಯನ್ನು ರಕ್ಷಣೆ ಮಾಡಿದ್ನಲ್ಲ ಆಕೆಗೆ ಆಶ್ಚರ್ಯ ಆಗ್ತೈತಿ. ಶಿ ವಂಡರ್ಡ್ ಅಂದರೂ ಆಶ್ಚರ್ಯ. ಶಿ ವಂಡರ್ಡ್ ಹೌ ಅ ಸ್ಟ್ರೇಂಜರ್ ಕುಡ್ ಜಂಪ್ ಅಪ್ ಅ ಟ್ರೈನ್ ಆ್ಯಂಡ್ ಒಬ್ಬ ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ ವ್ಯಕ್ತಿ ಯಾವ ರೀತಿ ಟ್ರೈನಿಂದ ಜಂಪ್ ಮಾಡ್ತಾನೆ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಹರ್ ಆಕೆಗೋಸ್ಕರ ತನ್ನ ಜೀವನವನ್ನೇ ರಿಸ್ಕ್ ತಗೋತಾನಲ್ಲ. ಸಿ ಕುಡ್ ನಾಟ್ ಇಮ್ಯಾಜಿನ್ ಕಲ್ಪನೆ ಮಾಡೋಕ್ಕೆ ಸಾಧ್ಯವಾಗಲ್ಲ. ಸಿ ಕುಡ್ ನಾಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಟು ಹರ್ ಇಫ್ ಬಾಲೇಶ್ವರ್ ಹ್ಯಾಡ್ ನಾಟ್ ಬಿನ್ ದೇರ್. ಅಲ್ಲಿ ಬಾಲೇಶ್ವರ ಒಂದು ವೇಳೆ ಇರ್ಲಿಕ್ಕಂದ್ರೆ ನನ್ನ ಜೊತೆ ಏನಾಗ್ತಿತ್ತು ಅಂಥೇಳಿ ಏನು ಮಾಡ್ತಾಳಂದ್ರೆ ರೋಮ ಏನು ಮಾಡ್ತಾಳೆ, ಇಮ್ಯಾಜಿನ್ ಮಾಡ್ಕೋತಾಳೆ. she felt that she could never repay him for what he had done. She felt that she could not never repay. ಅವನು ಸಹಾಯ ಮಾಡಿದ್ದನ್ನು ನಾನು ಯಾವ ರೀತಿ ಮರಳಿ ಅವನಿಗೆ ಸಹಾಯ ಮಾಡಲಿ, ಅವನ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ ಅಂಥೇಳಿ ಏನು ಮಾಡ್ತಾನಂದ್ರೆ ರೋಮ ಹೇಳ್ತಾಳೆ. ಈ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಟೇಕ್ ದ ಗರ್ಲ್ ಟು ಅರೋಲಿ suggested the calf, but Baleshwar disagreed. Why did he do so? ಟೇಕ್ ದ ಅರೋಲಿ ಅಂತ ಹೇಳಿ ಪೊಲೀಸರು ಹೇಳ್ತಾರೆ, ಸಲಹೆ ಕೊಡ್ತಾರೆ. ಬಟ್ ಬಾಲೇಶ್ವರ್ ಏನು ಮಾಡ್ತಾನಂದ್ರೆ ಡಿಸ್ಅಗ್ರೀಡ್, ಒಪ್ಪೋದಿಲ್ಲ. ವೈ ಡಿಡ್ ಹಿ ಡೂ ಸೋ, ಯಾಕೆ ಅವನು ಒಪ್ಪೋದಿಲ್ಲ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ನೋಡಿ. ಪ್ರಶ್ನೆ ಇಲ್ಲಿದೆ. ಬಾಲೇಶ್ವರ್ ಫೆಲ್ಟ್ ದ್ಯಾಟ್ ದ ಗರ್ಲ್ ನೀಡೆಡ್ ಮೆಡಿಕಲ್ ಹೆಲ್ಪ್ ಇಮ್ಮಿಡಿಯೇಟ್ಲಿ. ಬಾಲೇಶ್ವರ್ ಫೆಲ್ಟ್ ದ್ಯಾಟ್ ದ ಗರ್ಲ್ ನೀಡೆಡ್ ಮೆಡಿಕಲ್ ಹೆಲ್ಪ್ ಇಮ್ಮಿಡಿಯೇಟ್ಲಿ. ಆಕೆಗೆ ಇಮ್ಮಿಡಿಯೇಟ್ಲಿ ಮೆಡಿಕಲ್ ಹೆಲ್ಪ್ ಬೇಕಾಗಿರ್ತದೆ, ಪ್ರಥಮ ಚಿಕಿತ್ಸೆ ಬೇಕಾಗಿರ್ತೈತಿ. ಅದಕ್ಕೆ ಆಗಿರ್ತಿ ಹೇಳ್ತಾನೆ. ಅರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್. ಅರೋಲಿ ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ಇದ್ದಲ್ಲ, ಸೊ ಅದಕ್ಕಾಗಿ ಕಿಲೋಮೀಟರ್ಸ್ ಅವೇ. ಆ್ಯಂಡ್ ಹಿ ನ್ಯೂ ಅ ಸ್ಮಾಲ್ ಹಾಸ್ಪಿಟಲ್ ಕ್ಲೋಸ್ ಬೈ, ಅಂದರೆ ಸಣ್ಣ ಹಾಸ್ಪಿಟಲ್ ಸಮೀಪ ಅವನಿಗೆ ಗೊತ್ತಿತ್ತು. ಅದಕ್ಕಾಗಿ ಏನು ಮಾಡ್ತಾನಂದ್ರೆ ಅವನು ಡಿಸ್ಅಗ್ರೀಡ್ ಮಾಡ್ತಾನೆ. ಸೊ ಹಿ ಡಿಡ್ ನಾಟ್ ಅಗ್ರಿ ವಿತ್ ದ ಕಫ್, ಅಂದರೆ ಆ ಪೊಲೀಸ್ ಏನು ಹೇಳ್ತಾನಲ್ಲ ಸಲಹೆಗೆ ಅವನು ಒಪ್ಪೋದಿಲ್ಲ. ಬಾಲೇಶ್ವರ್ ಫೆಲ್ಟ್ ದ್ಯಾಟ್ ಗರ್ಲ್ ನೀಡೆಡ್ ಅ ಮೆಡಿಕಲ್ ಹೆಲ್ಪ್ ಇಮಿಡಿಯೇಟ್ಲಿ. ಅರೋಲಿ ವಾಸ್ ಅಟ್ ಲೀಸ್ಟ್ 10 kilometers away and he knew of a small hospital close by. So he did not agree with the cough. ಈ ರೀತಿ ಈ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಬರೀಬೇಕಾಗ್ತೈತಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಎಂಟನೇ ಪ್ರಶ್ನೆ ನೋಡಿ. ವಾಸ್ ಬಾಲೇಶ್ವರ್ ರೈಟ್ ಇನ್ ಆಸ್ಕಿಂಗ್ ರೋಮಾ ಹರ್ ನೇಮ್ ವೈಲ್ ಸಿ ಲೇ ಇನ್ ಅ ಕ್ರಿಟಿಕಲ್ ಕಂಡೀಷನ್? ಜಸ್ಟಿಫೈ ಯುವರ್ ಆನ್ಸರ್. ಅಂದರೆ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾಗ ರೋಮಾ ಅವಾಗ ಆಕೆ ಹೆಸರು ಕೇಳ್ತಾನೆ, ಆಕೆ ಸಂಬಂಧಪಟ್ಟವ್ರ ಹೆಸರು ಕೇಳ್ತಾನಲ್ಲ, ಅದ್ರ ಬಗ್ಗೆ ನೀವು ನಿಮ್ಮ ಉತ್ತರ ಜಸ್ಟಿಫೈ ಮಾಡಿ ಅಂತ ಹೇಳ್ತಾರೆ. ಈ ಪ್ರಶ್ನೆಗೆ ಈ ರೀತಿ ಉತ್ತರ ಇದೆ ನೋಡಿ. ಬಾಲೇಶ್ವರ್ ವಾಸ್ ಅಬ್ಸಲ್ಯೂಟ್ಲಿ ರೈಟ್ ಇನ್ ಆಸ್ಕಿಂಗ್ ರೋಮಾಸ್ ಹರ್ ನೇಮ್. ಹಿ ಆಲ್ಸೋ ಗಾಟ್ ಫ್ರಮ್ ಹರ್ ಆಕೆಯ ಕಡೆಯಿಂದ ಆಕೆ ಹೆಸರು, ಆ್ಯಂಡ್ ಹರ್ ಬ್ರದರ್ಸ್ ನೇಮ್ ಆಕೆಯ ಅಣ್ಣಂದು ಹೆಸರು, ಆ್ಯಂಡ್ ಫೋನ್ ನಂಬರ್ ಆಲ್ಸೋ ಗಾಟ್. ವಿತ್ ದಿಸ್ he was able to call her brother and inform him about ರೋಮಾಸ್ ಆಕ್ಸಿಡೆಂಟ್. ರೋಮಾಗೆ ಆಕ್ಸಿಡೆಂಟ್ ಆಗಿರ್ತದಲ್ಲ ಅದನ್ನು ತಿಳಿಸ್ಲಿಕ್ಕೆ ಆಕೆ ಕಡೆಯಿಂದ ಆಕೆ ಅಣ್ಣನ ಹೆಸರು ಮತ್ತು ಫೋನ್ ನಂಬರನ್ನು ತೆಗೆದುಕೊಳ್ಳಲು ಭಾಳಷ್ಟು ಏನು ಮಾಡ್ತಾನೆ ಅಂದರೆ ಕಷ್ಟವನ್ನು ಪಡ್ತಾನೆ. ಈ ರೀತಿ ಈ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಬರೀಬೇಕು ಪ್ರಿಯ ವಿದ್ಯಾರ್ಥಿಗಳೇ. ಆ್ಯಂಡ್ 9ನೇ ಪ್ರಶ್ನೆ ನೋಡಿ. ಬಾಲೇಶ್ವರ್ ಹ್ಯಾಡ್ ಗುಡ್ ಮೆಮರಿ. ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮರಿ. ಡು ಯು ಅಗ್ರಿ ವಿತ್ ದಿಸ್? ಒಬ್ಬ ಒಳ್ಳೆಯ ನೆನಪಿನ ಶಕ್ತಿಯನ್ನು ಹೊಂದಿದ್ದ, ನೀವು ಒಪ್ತೀರಾ? ಗಿವ್ ಎಕ್ಸಾಂಪಲ್ ಟು ಸಪೋರ್ಟ್ ಯುವರ್ ವ್ಯೂ. ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀರಾ? ಈ ಪ್ರಶ್ನೆಗೆ ಆನ್ಸರ್ ನೋಡಿ.
ಎಸ್ ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿ. ಎಸ್ ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿಯನ್ನು ಹೊಂದಿದ್ದಾನೆ. ರೋಮಾ ಹ್ಯಾಡ್ ಗಿವನ್ ಹಿಮ್ ಹರ್ ಬ್ರದರ್ಸ್. ರೋಮಾ ಹ್ಯಾಡ್ ಗಿವನ್ ಹಿಮ್ ಹರ್ ಬ್ರದರ್ಸ್ ಸೆಲ್ ಫೋನ್. ರೋಮಾ ಏನು ಮಾಡ್ತಾಳೆ ಅಂದ್ರೆ ಹರ್ ಬ್ರದರ್ಸ್ ಸೆಲ್ ಫೋನ್ ನಂಬರನ್ನು ಕೊಡ್ತಾಳು. ಆ್ಯಂಡ್ ಹಿ ಮೆಮೊರೈಸ್ಡ್ ಇಟ್ ಕ್ವಿಕ್ಲಿ. ಅವ ಬೇಗ ಏನು ಮಾಡ್ತಾನಂದ್ರೆ ನೆನಪಲ್ಲಿ ಇಟ್ಕೋತಾನೆ. ಇಟ್ ಕ್ವಿಕ್ಲಿ ಬಿಫೋರ್ ಸಿ ಲಾಸ್ಟ್ ಅನ್ಕಾನ್ಷಿಯಸ್ನೆಸ್. ಆಕೆ ಪ್ರಜ್ಞೆ ತಪ್ಪುವುದರೊಳಗೆ ಮತ್ತೊಮ್ಮೆ ಅನ್ಕಾನ್ಷಿಯಸ್ನೆಸ್ ಅಗೇನ್. ಆಕೆ ಮತ್ತೆ ಪ್ರಜ್ಞೆ ತಪ್ಪುತ್ತಾಳೆ ಅಂತೇಳಿ ಏನು ಮಾಡ್ತಾನಂದ್ರೆ ಆಕೆ ಹೇಳುವಾಗ ಅವನು ಆ ಫೋನ್ ನಂಬರ್ಗಳನ್ನು ನೆನಪಲ್ಲಿ ಇಟ್ಕೋತಾನೆ. ದಸ್ ಹಿ ವಾಸ್ ಏಬಲ್ ಟು ಕಂಟ್ಯಾಕ್ಟ್ ದಿನೇಶನ್ನು ಕಾಲ್ ಮಾಡಲಿಕ್ಕೆ. ಆ್ಯಂಡ್ ಇನ್ಫಾರ್ಮ್ ಹಿಮ್ ಅಬೌಟ್ ದ ಆಕ್ಸಿಡೆಂಟ್. ಅಂದರೆ ಆಕ್ಸಿಡೆಂಟ್ ಆಗಿರ್ತದಲ್ಲ ಅದನ್ನು ತಿಳಿಸ್ಲಿಕ್ಕೆ ಏನು ಮಾಡ್ತಾನೆ ಫೋನ್ ನಂಬರ್ ಹೇಳುವಾಗ ನೆನಪಲ್ಲಿ ಇಟ್ಕೋತಾನೆ. ಎಸ್ ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿ. ಈ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಬರೀಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಹತ್ತನೇ ಪ್ರಶ್ನೆ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ. ಬಾಲೇಶ್ವರ್ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಟು ಹರ್? ಬಾಲೇಶ್ವರ್ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಟು ಹರ್? ಬಾಲೇಶ್ವರ್ ಆಕೆಗೆ ಸಹಾಯವನ್ನು ಮಾಡ್ಲಿಕ್ಕೆ ಬರ್ತಾನಲ್ಲ, ಆಕೆಗೆ ಏನಾಗಿತ್ತು? ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಟು ಹರ್? ಆಕೆಗೆ ಏನಾಗಿತ್ತು? ಇಫ್ ಬಾಲೇಶ್ವರ್ ಹ್ಯಾಡ್ ನಾಟ್ ಕಮ್, ಒಂದು ವೇಳೆ ಬಾಲೇಶ್ವರ್ ಮಿಶ್ರಾ ಸಹಾಯವನ್ನು ಮಾಡ್ಲಿಕ್ಕಂದ್ರೆ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಟು ಹರ್? ಆಕೆಗೆ ಏನಾಗ್ತಿತ್ತು ಅಂತೇಳಿ ಈ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಈ ರೀತಿ ಉತ್ತರ ನೋಡಿ. ಇಫ್ ಬಾಲೇಶ್ವರ್ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ, ಶಿ ವುಡ್ ಹ್ಯಾವ್ ಬ್ಲೆಡ್ ಟು ಡೆತ್. ಆಕೆಗೆ ರಕ್ತಸ್ರಾವವಾಗಿ ಸಾಯ್ತಿದ್ಲು. ಲಕಿಲಿ ಬಾಲೇಶ್ವರ್ ಟುಕ್ ಹರ್ ಟು ದ ಹಾಸ್ಪಿಟಲ್ ಇನ್ ಅ ಟೈಮ್ ಆ್ಯಂಡ್ ಗಾಟ್ ಹರ್ ಟ್ರೀಟ್. ಆವಾಗ ಲಕ್ಕಿ ಆಕೆಗೆ ಬಾಲೇಶ್ವರ್ ಟುಕ್ ಹರ್ ಹಾಸ್ಪಿಟಲ್. ಬಾಲೇಶ್ವರ್ ಏನು ಮಾಡ್ತಾನೆ ಅಂದ್ರೆ ತಕ್ಷಣ ಆಕೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟನ್ನು ಕೊಡಿಸ್ತಾನು. ಒಂದು ವೇಳೆ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕಂದ್ರೆ ಆಕೆ ಸಾಯ್ತಿದ್ಲು. ರೋಮಾ ತಲ್ರೇಜಾ ಟ್ರೈಡ್ ಟು ಸೆಟಲ್ ಇನ್ ಟು ಕಾರ್ನರ್ ನಿಯರ್ ದ ಡೋರ್ ಇನ್ ದ ಟ್ರೈನ್. ವಾಸ್ ಸಿ ರೈಟ್ ಇನ್ ಡೂಯಿಂಗ್ ದಿಸ್? ರೋಮಾ ತಲ್ರೇಜಾ ಟ್ರೈಡ್ ಟು ಸೆಟಲ್. ರೋಮಾ ತಲ್ರೇಜಾ ಟ್ರೈ ಮಾಡ್ತಾ ಇರ್ತಾಳೆ ಡೋರ್ ಹತ್ರ, ಕಾರ್ನರ್ ಮೂಲೆಯಲ್ಲಿ ನಿಂತ್ಕೊಳ್ಳೋಕ್ಕೆ. ನಿಯರ್ ದ ಡೋರ್ ಇನ್ ದ ಟ್ರೈನ್. ವಾಸ್ ಸಿ ರೈಟ್ ಇನ್ ಡೂಯಿಂಗ್ ದಿಸ್? ಈ ರೀತಿ ಮಾಡ್ತಾ ಇದ್ಲು. ವಾಸ್ ಸಿ ರೈಟ್ ಇನ್ ಡೂಯಿಂಗ್ ದಿಸ್? ಯಾವ ರೀತಿ ಆಕೆ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು ಅಂತೇಳಿ ಈ ಪ್ರಶ್ನೆಗೆ ಉತ್ತರ ನೋಡಿ. ನೌ ಇಟ್ ವಾಸ್ ರಾಂಗ್ ಆನ್ ರೋಮಾಸ್ ಪಾರ್ಟ್ ಟು ಸೆಟಲ್ ಇನ್ ಟು ದ ಕಾರ್ನರ್ ನಿಯರ್ ದ ಡೋರ್. ಇಟ್ ವಾಸ್ ವೆರಿ ರಿಸ್ಕಿ. ಇಲ್ಲಿ ರಾಂಗ್ ಅಂತ ಹೇಳ್ತಾರೆ. ನೋ, ಇಟ್ ವಾಸ್ ರಾಂಗ್ ಆನ್ ರೋಮಾಸ್ ಪಾರ್ಟ್ ಟು ಸೆಟಲ್ ಇನ್ ಟು ದ ಕಾರ್ನರ್ ನಿಯರ್ ದ ಡೋರ್. ಡೋರ್ ಹತ್ರ ಮೂಲೆ ನಿಂತ್ಕೊಳ್ಳೋದು ಅದು ರಾಂಗ್ ಅಂತ ಹೇಳ್ತಾರೆ. ಇಟ್ ವಾಸ್ ವೆರಿ ರಿಸ್ಕಿ, ಅದು ರಿಸ್ಕಿ. ಆ್ಯಸ್ ದೇರ್ ವಾಸ್ ಅ ಗ್ರೇಟ್ ರಶ್, ಅಲ್ಲಿ ಭಾಳಷ್ಟು ರಶ್ ಆಗಿತ್ತು ಟ್ರೈನಲ್ಲಿ. ಪೀಪಲ್ ವೇರ್ ಪುಷಿಂಗ್ ಈಚ್ ಅದರ್ ಟು ಸ್ಟ್ಯಾಂಡ್ ಸೇಫ್ಲಿ ಇನ್ ಲೆಸ್ ಸ್ಪೇಸ್ ಆ್ಯಂಡ್ ಸಿ ಕುಡ್ ಹ್ಯಾವ್ ಫಾಲನ್ ವಿಚ್ ಸಿ ಡಿಡ್. ಅಲ್ಲಿ ಟ್ರೈನಲ್ಲಿ ಭಾಳಷ್ಟು ಗದ್ದಲ ಇತ್ತು. ಅಲ್ಲಿ ಜನರು ಅಲ್ಲಿ ನಿಂತ್ಕೊಳ್ಳೋಕೆ ಏನು ಮಾಡ್ತಾನೆ, ಒಬ್ಬಕ್ಕೊಬ್ಬರು ತಳ್ಳಾಡ್ತಾ ಇರ್ತೈತಿ. ಅಂಥ ಸಂದರ್ಭದಲ್ಲಿ ಅಲ್ಲಿ ರೋಮಾ ತಲ್ರೇಜಾ ಮೂಲೆಯಲ್ಲಿ ಹೋಗಿ ನಿಂತ್ಕೋತಾಳ. ಅವಾಗ ಆಕೆ ಫಿಶ್ ಆಗಿ ಆಕೆ ಕೆಳಗಡೆ ಹೋಗಿ ಬಿದ್ದಿರ್ತಾಳೆ. ಈ ರೀತಿ ಉತ್ತರವನ್ನು ಬರೀಬೇಕಾಗ್ತೈತಿ. ಈ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಬರೀಬೇಕು ಪ್ರಿಯ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಪ್ರಿಯ ವಿದ್ಯಾರ್ಥಿಗಳೇ, ವಿಡಿಯೋ ಬಹಳಷ್ಟು ಲಾಂಗ್ ಆಗೋದ್ರಿಂದ ಎಕ್ಸ್ಟ್ರಾಕ್ಟ್ ಮತ್ತು ಲಾಂಗ್ ಕ್ವಶನ್ಗಳನ್ನು ಮುಂದಿನ ಕ್ಲಾಸಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಚೆನ್ನಾಗಿ ಈ ಪ್ರಶ್ನೆಗಳನ್ನು ಕೇಳ್ತಾ ಇರಬೇಕು ಅಂತ ಹೇಳ್ತಾ ಧನ್ಯವಾದಗಳು.